ನಮಸ್ತೆ ಎಲ್ರಿಗೂ, ನಾನ್ ಕಾವ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತ ಅನ್ಬಿಟ್ಟು ನಿಮ್ಗೆ ಈಗಾಗಲೇ ಆಡಿ ತಮ್ಮೇಲ್ ನೋಡಿ ಕೂಡ ಗೊತ್ತಾಗಿರುತ್ತೆ. ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ. ಗೃಹಲಕ್ಷ್ಮಿ ಯೋಜನೆ 26ನೇ ಕಂತಿನ ಹಣ ಬಂದು ಕೊನೆಯದಾಗಿ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಜಮಾ ಆಗಿರುವಂತದ್ದು. ಹಾಗಿದ್ರೆ ಯಾವ ಜಿಲ್ಲೆಗಳ ಮಹಿಳೆಯರ ಖಾತೆಗೆ ಬಿಡುಗಡೆ ಆಗಿದೆ ಏನು ಅಂತ ಅನ್ಬಿಟ್ಟು ನಾನು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅಂತಾನೆ ಹೇಳ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ. ಈಗಾಗಲೇ ಆಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ತುಂಬಾ ಜನ ಗೃಹಲಕ್ಷ್ಮಿ ಯೋಜನೆ ಬಗ್ಗೆನೇ ಹೇಳ್ತಾ ಇದ್ರಿ ಅಂಡ್ ಹಣ ಬಂದಿರೋರು ಕೂಡ ಕಮೆಂಟ್ ಮಾಡಿ ತಿಳಿಸಿದಿರಾ. ಇನ್ನು ಕೆಲವೊಂದಷ್ಟು ಮಹಿಳೆಯರು ಬಂದು ನನಗೆ ಹಣ ಬಂದಿಲ್ಲ ಅಂತ ಕೂಡ ಕಳಿಸಿದ್ರಿ. ಸೊ ಆದ್ರೆ ಇವಾಗ ಫೈನಲಿ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ 26ನೇ ಕಂತಿನ ಹಣ ಜಮಾ ಆಗಿದೆ. ಸೊ ನಾನು ವಿಡಿಯೋ ಮಾಡಿ ತಿಳಿಸಿದ ತಕ್ಷಣನೇ ಅಂದ್ರೆ ಹಣ ಒಬ್ಬೊಬ್ರು ಬಂದಿದೆ ಅಂತ ಹೇಳಿದ್ರು, ಕೆಲವೊಂದಷ್ಟು ಜನ ಬಂದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಸೊ ಬಂದಿಲ್ಲದೆ ಇರೋರು ಮತ್ತೆ ನನ್ನ ವಿಡಿಯೋಗೆ ಬಂದು ಕಮೆಂಟ್ ಹಾಕಿದ್ದೀರಾ ನಮಗೆ ಹಣ ರಿಸೀವ್ ಆಗಿದೆ ಅಂತ ಅನ್ಬಿಟ್ಟು. ಸೊ ನೋಡಿ ಕೂಡ ತುಂಬಾನೇ ಖುಷಿ ಆಯ್ತು. ಸೊ ಇವರು ಅಂತ ಅಲ್ಲ, ತುಂಬಾ ಜನ ಕೂಡ ನನಗೆ ಅಂದ್ರೆ ಕಮೆಂಟ್ ಮಾಡಿ ಹೇಳಿದ್ರ. ಸೊ ಇವಾಗ ಫೈನಲಿ ನಾವು ನೋಡೋದಾದ್ರೆ ಈಗಾಗಲೇ ಆಲ್ರೆಡಿ 80% ಮಹಿಳೆಯರ ಖಾತೆಗೆ ಹಣ ಬಂದಿದೆ. ಇನ್ನೇನ್ 20% ಮಹಿಳೆಯರ ಖಾತೆಗೆ ಅಷ್ಟೇನೆ ಹಣ ಬರ್ಬೇಕಾಗಿರೋದು. ಸೊ ತುಂಬಾ ಮಹಿಳೆಯರು ವೆಯ್ಟ್ ಮಾಡ್ತಾ ಇದ್ರಿ. ಸೊ ನಾನು ಅದೇನೆ ಹೇಳೋದು, ನಿಮಗೆ ವೆಯ್ಟ್ ಮಾಡ್ಬೇಕಾಗತ್ತೆ. ಈಗ ಹಣ ರಿಲೀಸ್ ಆದ ತಕ್ಷಣ ನಿಮ್ ಖಾತೆಗೆ ಬಂದ್ಬಿಡಲ್ಲ. ಅದ್ರಲ್ಲೂ ಕೂಡ ಮೂರ್ ಸಲ ಅವರು ಹಣನ ನೀಡುವಂಥದ್ದು. ಒಂದು ಅಂದ್ರೆ 3 ಹಂತದಲ್ಲಿ ಹಣ ನೀಡ್ತಾರೆ. ಫಸ್ಟ್ ಹಂತಕ್ಕೆ ಸ್ವಲ್ಪ ಜನಕ್ಕೆ, ಸೆಕೆಂಡ್ ಹಂತ ಜಾಸ್ತಿ, ಇದೇ ತರ 3ನೇ ಹಂತದಲ್ಲಿ ಫೈನಲ್ ಯಾರ್ಯಾವ ಮಹಿಳೆಯರು ಇದ್ದಾರೆ ಯಾರಿಗೆ ಹಣ ನೀಡಿಲ್ಲ ಅವರೆಲ್ಲರ ಖಾತೆಗೂ ಕೂಡ ಹಣನ ನೀಡ್ತಾರೆ ಅಂತಾನೆ ಹೇಳ್ತೀನಿ. ತುಂಬಾ ಜನ ಗೃಹಲಕ್ಷ್ಮಿಯರು ಯಾವ ರೀತಿ ಅಂತಂದ್ರೆ ಸರ್ಕಾರದ ಕಡೆಯಿಂದ ಈಗ 26ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿದೆ. ಸೊ ಬಿಡುಗಡೆ ಆದ ತಕ್ಷಣನೇ ನಮ್ ಖಾತೆಗೆ ಬಂದ್ಬಿಡುತ್ತೆ ಅಂದ್ರೆ ಅದು ನಿಜವಾಗ್ಲೂ ಸಾಧ್ಯ ಇಲ್ಲ. ಕೆಲವೊಂದಷ್ಟು ಹಂತಗಳಿರುತ್ತೆ. ಆ ಹಂತಗಳೆಲ್ಲ ಕಂಪ್ಲೀಟ್ ಆದ ನಂತರನೇ ನಿಮ್ ಖಾತೆಗೆ ಹಣ ಅನ್ನೋದು ಬಂದು ತಲುಪೋದು ಅಂತಾನೆ ಹೇಳ್ತೀನಿ. ಸೊ ಕೆಲವೊಂದಷ್ಟು ಮಹಿಳೆಯರಿಗೆ ಡೌಟ್ಸ್ ಇರುತ್ತೆ, ಅಂದ್ರೆ ಇವಾಗ ರಿಲೀಸ್ ಆಗಿದೆ ಇವತ್ತು ಅಂದ್ರೆ ಇವತ್ತೇ ಬಂದ್ಬಿಡುತ್ತೇನೋ ಅಂತ. ಸೊ ಆತರ ಏನಿರೋದಿಲ್ಲ. ಒಟ್ಟಾರೆ ನಿಮ್ ಖಾತೆಗೆ ಎಲ್ರಿಗೂ ಹಣ ತಲುಪಿದೆ ಅಂತಾನೆ ಹೇಳ್ತೀನಿ. ಸೊ ದಕ್ಷಿಣ ಕನ್ನಡ ಕಡೆ ಎಲ್ಲ ಕೂಡ ಹಣ ರಿಲೀಸ್ ಆಗಿದೆ. ಅದೇ ತರ ಬಳ್ಳಾರಿ, ಬೆಳಗಾವಿ ಮತ್ತೆ ತುಂಬಾ ಜನ ಹೇಳ್ತಿದ್ರಿ ಶಿವಮೊಗ್ಗ ಕಣ್ಣಿ ಕಾಣಲ್ವಂತ, ಅವ್ರಿಗೂ ಬಿಡುಗಡೆ ಆಗಿದೆ. ಅಂಡ್ ಮೈಸೂರ್ಗೂ ಬಿಡುಗಡೆ ಆಗಿದೆ. ಮೈಸೂರಲ್ಲಿ ಇನ್ನೂ ಕೆಲವೊಂದಷ್ಟು ಮಹಿಳೆಯರ ಖಾತೆಗೆ ರಿಲೀಸ್ ಆಗೋದು ಬಾಕಿ ಇದೆ. ಮಂಡ್ಯಕ್ಕೂ ಕೂಡ ಬಿಡುಗಡೆ ಆಗಿದೆ. ಚಿಕ್ಕಮಂಗ್ಳೂರು, ಶಿವಮೊಗ್ಗ, ಸೊ ಇದೇ ತರ ತುಂಬಾ ಜಿಲ್ಲೆಗಳಿಗೆ ಬಿಡುಗಡೆ ಆಗಿರುವಂತದ್ದು. ಬೆಂಗಳೂರು ಗ್ರಾಮಾಂತರಕ್ಕೆ ಮೊದಲನೇ ಹಂತದಲ್ಲೇನೆ ಬಿಡುಗಡೆ ಆಗೋಗಿದೆ. ತುಂಬಾ ಜನ ನನಗೆ ಬೆಂಗಳೂರವರು ಕಮೆಂಟ್ ಮಾಡ್ತಾ ಇದ್ದೀರಾ, ಮ್ಯಾಮ್ ನಮಗೆ ಬೆಂಗಳೂರು ಕಂತಿನ ಹಣ ಬಂದಿಲ್ಲ ಅಂತ. ಸೊ ಬಂದಿಲ್ಲ ಅಂತಂದ್ರೆ 5 ಡೇಸ್ ನೀವು ಕರೆಕ್ಟಾಗಿ 5 ಡೇಸ್ ನ ವೆಯ್ಟ್ ಮಾಡ್ಬೇಕಾಗುತ್ತೆ. 5 ಡೇಸ್ ವೆಯ್ಟ್ ಮಾಡು ಬಂದಿಲ್ಲ ಅಂತಂದ್ರೆ ಮುಂದಿನ ನಿರ್ಧಾರನ ತಗೊಳ್ಳಿ ಅಂತ ಕೂಡ ಹೇಳಿದೀನಿ. ಸೊ ಅಷ್ಟೇ ನಾನು ನಿಮ್ಗೆ ಪರಿಹಾರ ಅಥವಾ ಸೊಲ್ಯೂಷನ್ಸ್ ಅಂತ ಹೇಳೋದು. ಇನ್ಯಾವುದು ಕೂಡ ಉಳಿದಿಲ್ಲ. ಅಷ್ಟೇ ನೀವು ಮಾಡ್ಬೇಕಾಗಿರೋದು. ಅಂದ್ರೆ ತಾಳ್ಮೆಯಿಂದ ಕಾಯ್ಬೇಕಾಗುತ್ತೆ. ಪಕ್ಕ ನಿಮ್ ಖಾತೆಗೆ ಹಣ ಅನ್ನೋದು ಬಿಡುಗಡೆ ಆಗತ್ತೆ ಅಂತಾನೆ ಹೇಳ್ತೀನಿ. ಇದ್ರ ಜೊತೆಗೆ ಇಂದಿರಾ ಕಿಟ್ ಬಗ್ಗೆ ಕೂಡ ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡಿದೀನಿ. ತುಂಬಾ ಜನ ಇಂದಿರಾ ಕಿಟ್ ಬಗ್ಗೆನೂ ಕೇಳ್ತಾ ಇದ್ರಿ. ಸೊ ವಿಡಿಯೋ ಮಾಡಿದ್ನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇಂದಿರಾ ಕಿಟ್ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಕೂಡ ಹೇಳಿದೀನಿ. ಸೊ ಫೆಬ್ರವರಿ ತಿಂಗಳಲ್ಲೇನೆ ಬಿಡುಗಡೆ ಆಗ್ತಾ ಇರುವಂತದ್ದು. ಇನ್ನು ಕೂಡ ಕೆಲವೊಂದಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೀನಿ ಆ ವಿಡಿಯೋದಲ್ಲಿ, ಹೋಗಿ ಒಂದ್ಸಲ ಚೆಕ್ ಮಾಡಿ ನೋಡಿ ಅಂತಾನೆ ಹೇಳ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆ 26ನೇ ಕಂತಿನ ಹಣ ಬಂದು ಎಲ್ಲಾ ಮಹಿಳೆಯರಿಗೂ ಕೂಡ ಜಮಾ ಆಗಿರುವಂತದ್ದು. ಇನ್ನೇನು ಅಂದ್ರೆ ಒಂದು 10% 20% ಮಹಿಳೆಯರ ಖಾತೆಗೆ ಅಷ್ಟೇ ಬರ್ಬೇಕಾಗಿರೋದು. ಸೊ ಬೇಗನೆ ಬಿಡುಗಡೆ ಆಗುತ್ತೆ ಅಂತ ಹೇಳ್ತಾ, ಬಿಡುಗಡೆ ಆಗಿರೋರು ಕಮೆಂಟ್ ಮಾಡಿ ತಿಳಿಸಿ ಅಂತ ಕೂಡ ಹೇಳ್ತೀನಿ. ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಇದು ಒಂದು ಪುಟ್ಟ ವಿಡಿಯೋನೇ ಆಗಿರುತ್ತೆ. ಸೊ ನೀವೆಲ್ಲರೂ ಕೇಳ್ಬೋದು, ಇದೇನು ಈ ತರ ರೆಡಿ ಆಗ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀರಾ ಅಂತ. ಆ ತರ ಏನಿಲ್ಲ, ನಾನು ಫಂಕ್ಷನ್ಸ್ಗೆ ಹೋಗ್ಬೇಕಾಗಿತ್ತು. ಸೊ ಅದರಿಂದ ರೆಡಿ ಆಗಿದ್ದೆ ಅಂದ್ಬಿಟ್ಟು ವಿಡಿಯೋ ಕೂಡ ಅಪ್ಲೋಡ್ ಮಾಡಬೇಡ. ಸೊ ಅಪ್ಡೇಟ್ಸ್ನ ಕೊಡೋಣ ನಿಮಗೂ ಕೂಡ ಅಂತ ಅಂದ್ಬಿಟ್ಟು ವಿಡಿಯೋನ ಶೂಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೇನಾದ್ರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.